ಶ್ರೀ ಗುರುಭ್ಯೋ ನಮಃ. ಈಕ್ಷತ್ಯಧಿಕರಣಕ್ಕೆ ಸಂಬಂಧಿಸಿದಂತೆ ರಾಮಾನುಜ ಭಾಷ್ಯ ಏನೇನು ಹೇಳಿದೆ ಅನ್ನೋದನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಹೇತ್ವಾವಚನಾಚ್ಯ ಅಂತ 4ನೇ ಸೂತ್ರ, ಅಲ್ಲಿಯವರೆಗೂ ಕೂಡ ರಾಮಾನುಜ ಭಾಷ್ಯದ ವಿವರವನ್ನು ನೋಡಿದ್ದೇವೆ. ಮುಂದೆ ಪ್ರತಿಜ್ಞಾ ವಿರೋಧಾತ್ ಅಂತ ಒಂದು ಸೂತ್ರ. ಇದು ನೋಡಿ, ಈ ಸೂತ್ರವೇ ನಮ್ಮಲ್ಲಿಲ್ಲ, ಅವರಲ್ಲಿ ಮಾತ್ರ ಇದೆ. ಈ ಸೂತ್ರ ರಾಮಾನುಜ ಭಾಷ್ಯದಲ್ಲಿ ಮಾತ್ರ ಇದೆ ಅಂತ ಅಲ್ಲಿ ಕಾಣಿಸಿದ್ದಾರೆ, ಅದು ಮೆನ್ಷನ್ ಮಾಡಿದ್ದಾರೆ. ಶಾಂಕರ ಭಾಷ್ಯದಲ್ಲೂ ಇಲ್ಲ, ಹಾಗೆ ಮಾಧ್ವ ಭಾಷ್ಯದಲ್ಲೂ ಕೂಡ ಇಲ್ಲ. ಈ ಪ್ರಕರಣದ ಆರಂಭದಲ್ಲಿ ಉತತಂ ಆದೇಶಂ ಅಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ ಅವಿಜ್ಞಾತಂ ವಿಜ್ಞಾತಂ ಭವತಿ ಅಂತ ಒಂದು ಪ್ರತಿಜ್ಞಾ ವಾಕ್ಯ ಇದೆ. ಶ್ವೇತಕೇತು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಅಹಂಕಾರದಿಂದ ಮನೆಗೆ ಬಂದಾಗ ಅವನ ಅಹಂಕಾರವನ್ನು ಗಮನಿಸಿ ಅವ್ರ ತಂದೆ ಕೇಳ್ತಾನಲ್ಲ, ಅಂಥ ಒಂದು ಮಾತನ್ನ, ಆದೇಶ ಅಂದ್ರೆ ಮಾತು, ಅದನ್ನೇನಾದ್ರು ಕೇಳಿದೀಯಾ? ಏನದು ಅಂತ ಮಾತು ಅಂದ್ರೆ ಏನ ಅಶ್ರುತಂ ಶ್ರುತಂ ಭವತಿ. ಅದೊಂದನ್ನು ಕೇಳಿದ ಬಿಟ್ರೆ ಉಳಿದಿದ್ದೆಲ್ಲವನ್ನು ಕೇಳದೆ ಹೋದ್ರೂ ಕೂಡ ಅದು ಕೇಳಿದಂತೆನೆ. ಅದೊಂದನ್ನು ತಿಳಿದ್ರೆ ಉಳಿದಿದ್ದೆಲ್ಲವೂ ತಿಳಿಯದೆ ಹೋದ್ರೂ ಕೂಡ ತಿಳಿದಂತೆನೆ ಅಂತ ಇಂದು ಮಾತಿದೆ. ಅವನೇನು ಅಂತ ಕೇಳ್ತಾನೆ. ಅವಾಗ ಅವನು ಮುಂದೆ ವಿವರ ಹೇಳ್ತಾ ಹೋಗ್ತಾನೆ ತಂದೆ, ಇಷ್ಟು ಗೊತ್ತಿದೆ. ಇದು ಪ್ರತಿಜ್ಞಾ ವಾಕ್ಯ. ಈ ಪ್ರತಿಜ್ಞಾ ವಾಕ್ಯದಲ್ಲಿ ಒಂದರ ಜ್ಞಾನದಿಂದ, ಆ ಒಂದು ತತ್ವದ ಜ್ಞಾನದಿಂದ ಸಕಲ ವಸ್ತುಗಳ ಜ್ಞಾನವನ್ನು ಕೂಡ ಪ್ರತಿಜ್ಞೆ ಮಾಡಿದ್ದಾರೆ. ಅದರ ಸಮರ್ಥನೆ ಮಾಡಬೇಕು ಅನ್ನುವ ದೃಷ್ಟಿಯಿಂದಲೇ ಮುಂದೆ ಸೃಷ್ಟಿಯ ನಿರೂಪಣೆ ಇದೆ. ಪರಮಾತ್ಮನೇ ಸಮಸ್ತ ಜಗತ್ತನ್ನು ಕೂಡ ಸೃಷ್ಟಿಸಿರುವುದರಿಂದ ಸೃಷ್ಟಿಗೆ ಮೂಲನಾದ ಪರಮಾತ್ಮನನ್ನು ತಿಳಿದರೆ ಅವನಿಂದ ಸೃಷ್ಟಿಸಲ್ಪಟ್ಟಿರುವಂತಹ ಈ ಜಗತ್ತೆಲ್ಲವನ್ನು ಕೂಡ ತಿಳಿದಂತಾನೆ ಆಗ್ತದೆ ಅಂತ ಅದರ ತಾತ್ಪರ್ಯ. ಅದು ಹಾಗಾಗಿ ಇದನ್ನ ನಿರೂಪಣೆ ಮಾಡುವುದಕ್ಕಾಗಿ, ಸಮರ್ಥಿಸುವುದಕ್ಕಾಗಿ ಮುಂದೆ ಸೃಷ್ಟಿಯ ನಿರೂಪಣೆ ಮಾಡಿದ್ದಾರೆ. ಈ ಸೃಷ್ಟಿಯನ್ನು ಹೇಳುವಂತಹ ಈ ವಾಕ್ಯ ಏನಿದೆಯಲ್ಲ, ಇದರಲ್ಲಿ ಸತ್ಪದದಿಂದ ಏನು ತಗೊಳ್ಬೇಕು ಅಂತ ಈಗ ಒಂದು ಪ್ರಶ್ನೆ. ಪ್ರಕೃತಿಯನ್ನು ತಗೊಳ್ಬೇಕು, ಬ್ರಹ್ಮವನ್ನು ತಗೊಳ್ಬೇಕು ಅಂತ ಪ್ರಶ್ನೆ ನಡೆದಿದೆ. ಹಾಗೆ ಬ್ರಹ್ಮವನ್ನೇ ತಗೊಳ್ಬೇಕು ಅಂತ ಅನ್ನೋದಕ್ಕೆ ರಾಮಾನುಜಾಚಾರ್ಯರು ಕೊಟ್ಟಿರುವಂತಹ ಅನೇಕ ಕಾರಣಗಳನ್ನು ಈ ಹಿಂದೆ ನೋಡಿದ್ದೇವೆ. ಈಗ ಮತ್ತೊಂದು ಕಾರಣವನ್ನು ತೋರಿಸ್ತಾರೆ ಅಥವಾ ಅದನ್ನೇ ವಿವರಿಸ್ತಾರೆ. ಪ್ರಕೃತಿಯನ್ನು ತಗೊಂಡ್ರೆ ಆ ಪ್ರಕೃತಿ ಅಂತ ಅನ್ನೋದು ಜಡ ವಸ್ತುಗಳಿಗೆ ಮಾತ್ರ ಉಪಾದಾನ ಕಾರಣ. ಅದು ಜಡ ವಸ್ತುಗಳಿಗೆ ಮಾತ್ರ ಉಪಾದಾನ ಆದ್ದರಿಂದ ಅದರ ಜ್ಞಾನದಿಂದ ಸಮಸ್ತ ವಸ್ತುಗಳನ್ನು ತಿಳ್ಕೊಂಡಾಗ ಆಗೋದು ಹೇಗೆ? ಉದಾಹರಣೆಗೆ ಮಣ್ಣಿದೆ, ಮಣ್ಣನ್ನು ತಿಳ್ಕೊಂಡ್ರೆ ಗಡಿಗೆ ತಿಳ್ಕೊಂಡಂತ ಆಗ್ಬೋದು, ಆದರೆ ಕುಂಬಾರನ ತಿಳ್ಕೊಂಡಂತೆ ಆಗೋದಿಲ್ಲ. ಕುಂಬಾರನ ತಿಳ್ಕೋಬೇಕಾದ್ರೆ ಪ್ರತ್ಯೇಕವಾದ ಪ್ರಯತ್ನವೇ ಬೇಕಾಗ್ತಿತ್ತು. ಹೀಗೆ ಬಂಗಾರವನ್ನು ತಿಳ್ಕೊಂಡ್ರೆ ಆ ಬಂಗಾರದಿಂದ ಹುಟ್ಟುವಂಥ ಸಕಲ ವಸ್ತುಗಳನ್ನು ಕೂಡ ಬಂಗಾರ ಅಂತ ತಿಳಿದಂಗಾಗ್ತದೆ. ಅಂತೂ ಅದು ಜಡವಾದ ವಸ್ತು, ಅದು ಮೆಟೀರಿಯಲ್ ಕಾಸ್ ಅನ್ನೋದೇನಿದೆ ಅದು ಜಡವಾದ ವಸ್ತು. ಅದನ್ನು ತಿಳಿದಾಗ ಅದರಿಂದ ಸೃಷ್ಟಿಯಾಗುವ ಉಳಿದ ಪ್ರಾಡಕ್ಟ್ಗಳ, ಉಪಾದೇಯ ವಸ್ತುಗಳ ಜ್ಞಾನ ಬರಬಹುದು, ಹೊರತು ಚೇತನಗಳ ಜ್ಞಾನ ಬರೋದು ಹೇಗೆ? ಸರಿಯಾಗೋದಿಲ್ಲ ಅದು. ಆವಾಗ ಸರ್ವಂ ವಿಜ್ಞಾತಂ ಭವತಿ ಅನ್ನುವ ಪ್ರತಿಜ್ಞಾ ವಾಕ್ಯದ ವಿರೋಧ ಬರ್ತದೆ. ಸರ್ವ ಅಂದ್ರೇನು? ಪ್ರಪಂಚದಲ್ಲಿರುವ ಚೇತನ ಅಚೇತನ ಎಲ್ಲವೂ ಕೂಡ. ಆದ್ದರಿಂದ ಸತ್ಪದದಿಂದ ಬ್ರಹ್ಮನೇ ವಾಚ್ಯ. ಆ ಸತ್ಶಬ್ದದಿಂದ ಬ್ರಹ್ಮನನ್ನೇ ತಿಳ್ಕೊಂಡ್ಬಿಟ್ರೆ ಜಗತ್ತಿನಲ್ಲಿ ಚೇತನ ಅಚೇತನ ಎಲ್ಲದಕ್ಕೂ ಕೂಡ ಮುಖ್ಯ ಅವನೇ. ಚೇತನಗಳಿಗೆ ಚೇತನ, ಎಲ್ಲ ಭೂತಗಳಲ್ಲಿಯೂ ಕೂಡ ಪರಮಭೂತ. ಆದ್ದರಿಂದ ಸತ್ಶಬ್ದದಿಂದ ಬ್ರಹ್ಮ ಆದಾಗ ಮಾತ್ರ ಆ ಬ್ರಹ್ಮನನ್ನು ತಿಳ್ಕೊಂಡ್ರೆ ಉಳಿದೆಲ್ಲವನ್ನು ತಿಳ್ಕೊಂಡಂತೆ ಆಗ್ತದೆ. ಅವನು ಪ್ರಧಾನನಾದ್ದರಿಂದ. ಹೀಗೆ ಪ್ರತಿಜ್ಞಾದ ವಿರೋಧ ಬರುವುದರಿಂದ ಸತ್ಶಬ್ದದಿಂದ ಜಡವಾದ ಪ್ರಧಾನವನ್ನು ತಿಳ್ಕೋಬಾರ್ದು. ಪ್ರಧಾನ ಅಂದರೆ ಪ್ರಕೃತಿ. ಪರಮಾತ್ಮ ಪ್ರಧಾನ ಅಂತ ನಾನು ಬಾಯಿನ ಶಬ್ದ ಬಂತಲ್ಲ, ಅಲ್ಲಿ ಪ್ರಧಾನ ಅಂದರೆ ಮುಖ್ಯ ಅಂತ ಅರ್ಥ. ಸಮಸ್ತ ಜಗತ್ತಿನಲ್ಲೂ ಏಕಮಾತ್ರ ವಿಜ್ಞೇಯವಾದಂತಹ ಧ್ಯೇಯವಾದಂತಹ ವಸ್ತು ಅಂತ ಅರ್ಥ. ಕಾರಣಸ್ಯತು ವಿಜ್ಞಾನಾತ್ ಕಾರ್ಯಜ್ಞಾನಂ ಭವೇದಿತಿ ಪ್ರತಿಜ್ಞಾಯ ವಿರೋಧಾಚ್ಚ ಪ್ರಧಾನಂತು ನ ಕಾರಣಂ. ನೋಡಿ, ಕಾರಣದ ಜ್ಞಾನದಿಂದ ಕಾರ್ಯವನ್ನು ತಿಳ್ಕೊಂಡಂತೆ ಆಗ್ತದೆ ಅಂತ ಪ್ರತಿಜ್ಞಾದಲ್ಲಿದೆ. ಈ ಪ್ರತಿಜ್ಞೆಯ ವಿರೋಧ ಇದೆ ಯಾರಿಗೆ? ಸತ್ಶಬ್ದದಿಂದ ಪ್ರಧಾನವನ್ನ, ಪ್ರಕೃತಿಯನ್ನು ತಗೊಳ್ಳುವವರಿಗೆ. ಆದ್ದರಿಂದ ಪ್ರಧಾನಂತೂ ನ ಕಾರಣಂ, ಪ್ರಧಾನವು ಕಾರಣ ಅಲ್ಲ ಅಂತ ಹೀಗೆ ಕಂಡು ಬರ್ತದೆ. ಈ ಸೂತ್ರ ರಾಮಾನುಜ ಭಾಷ್ಯದಲ್ಲಿ ಮಾತ್ರ ಇದೆ. ಇಂಥವು ಯಾಕೆ ಸೇರ್ಕೊಂಡಿರ್ತವೆ ಅಂತ ಗೊತ್ತಾಗೋದಿಲ್ಲ. ನಮ್ಮಲ್ಲಿ ಕೂಡ 562 ಸೂತ್ರ, 564 ಸೂತ್ರ ಅಂತ ಹೀಗೊಂದು ಭಿನ್ನಾಭಿಪ್ರಾಯ ಇದ್ದೇ ಇದೆ. ಶಾಂಕರ ಭಾಷ್ಯದಲ್ಲಿ, ರಾಮಾನುಜ ಭಾಷ್ಯದಲ್ಲಿ ಇಲ್ಲದೇ ಇರೋ ಒಂದು ಯಾವುದೋ ಸೂತ್ರ ನಮ್ಮಲ್ಲಿ ಸೇರ್ಕೊಂಡಿದೆ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಅದು ಮುಂದೆ ಯಾವುದೋ
ಇನ್ನೊಂದು ಅದು ಶ್ರುತತ್ವಾಚ್ಯ ಅಂತ ಯಾವುದೋ ಒಂದು ಸೂತ್ರ ಅಂಥದ್ದು ಮತ್ತೊಂದೆರಡು. ಇದೊಂದು ವಿಚಿತ್ರ, ಯಾಕೆ ಇಂಥವೆಲ್ಲ ಸೇರ್ಕೊಂಡಿರ್ತವೆ. ಮುಂದೆ ಸ್ವಾಪ್ಯಯಾತ್ ಅಂತ 6ನೇ ಸೂತ್ರ. ಸದಾ ಸೌಮ್ಯ ತದಾ ಸಂಪನ್ನೋ ಭವತಿ ಸ್ವಮಪೀತೋ ಭವತಿ ಅಂತ ಆ ಸುಷುಪ್ತಿ ಕಾಲದಲ್ಲಿ ಜೀವ ಲಯ ಹೊಂದುತ್ತಾನೆ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಎಲ್ಲಿ ಲಯ ಹೊಂದುತ್ತಾನೆ ಅಂದರೆ ಸತ್ಪದಾರ್ಥದಲ್ಲಿ. ಸತಾ ತೃತೀಯ ವಿಭಕ್ತಿ, ಸೌಮ್ಯ ಅಂತ ಸಂಬೋಧನೆ, ತದಾ ಆಗ ಆ ಸುಷುಪ್ತಿ ಕಾಲದಲ್ಲಿ ಸಂಪನ್ನ ಭವತಿ, ಸತಾ ಸಂಪನ್ನ ಭವತಿ. ಸತ್ ಶಬ್ದವಾಚ್ಯವಾದ ಒಂದು ವಸ್ತುವಿನ ಜೊತೆಗೆ ಅವನು ಸಂಪನ್ನನಾಗ್ತಾನೆ ಅಂತ ಹೇಳಿದ್ದಾರೆ. ಕಾರ್ಯ ಕಾರಣದಲ್ಲಿ ಲಯ ಹೊಂದುತ್ತದೆ. ಈ ಜಗತ್ತಿನಲ್ಲಿ ಅದೆಲ್ಲ ಆಗ್ತದೆ. ಒಂದು ಆಭರಣವನ್ನು ನಾವು ನಾಶ ಮಾಡಿದರೆ ಅದು ಮತ್ತೆ ಬಂಗಾರವಾಗಿ ಉಳಿತದೆ. ಮತ್ತು ಗಡಿಗೆಯನ್ನು ಒಡೆದು ಹಾಕಿದರೆ ಅದು ಮತ್ತೆ ಮಣ್ಣಾಗೆ ಉಳಿದು ಬಿಡ್ತದೆ. ಪ್ರತಿಯೊಂದು ಕಾರಣವೂ ಕೂಡ ಅದರ ಪ್ರತಿಯೊಂದು ಕಾರ್ಯವೂ ಕೂಡ ಕಾರಣದಲ್ಲಿ ಲಯ ಹೊಂದುತ್ತದೆ ಅಂತನ್ನೋದು ನಮ್ಗೆ ಗೊತ್ತಿದೆ. ಈ ಜಡವಾದಂತಹ ಪ್ರಧಾನ ಏನಿದೆಯಲ್ಲ, ಅದು ಚೇತನನಾದಂತಹ ಜೀವನಿಗೆ ಕಾರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಜಡವಾದಂತಹ ಪ್ರಧಾನ ಅದು ಜಡವಾದಂತಹ ಕಾರ್ಯಕ್ಕೆ ಕಾರಣ ಆಗಬಹುದಷ್ಟೇ. ಈ ಜಗತ್ತಿನಲ್ಲಿ ಕೂಡ ಕಂಡಿರೋದು ಹಾಗೇನೆ. ಮಣ್ಣು ಅಂತ ಘಟಕ್ಕೆ ಕಾರಣ, ಆ ಬಂಗಾರ ಆಭರಣಕ್ಕೆ ಕಾರಣ. ಹೀಗೆ ಜಡವಾದ ಪ್ರಧಾನ ಅಂದರೆ ಪ್ರಕೃತಿ, ಅದು ಚೇತನನಾದಂತಹ ಜೀವನಿಗೆ ಕಾರಣ ಅಲ್ಲ. ಆದ್ದರಿಂದ ಇಲ್ಲಿ ಸದಾ ಸೌಮ್ಯ ಸದಾ ಸಂಪನ್ನೋ ಭವತಿ, ಅವನಲ್ಲಿ ಲಯ ಹೊಂದುತ್ತಾನೆ ಅಂತ ಈ ಪ್ರಶ್ನೆ ಬಂದಾಗ ಅದು ಪರಮಾತ್ಮನಲ್ಲಿ ಲಯ ಹೊಂದುತ್ತಾನೆ, ಪರಮಾತ್ಮನಲ್ಲಿ ಸೇರಿಕೊಂಡಿರ್ತಾನೆ ಅಂತದಕ್ಕೆ ಅರ್ಥ. ಅದರಿಂದ ಸತ್ಶಬ್ದವಾಚ್ಯನಾದವನನ್ನು ಬ್ರಹ್ಮ ಅಂತ ಹೇಳಬೇಕೆ ಹೊರತು ಆ ಜಡವನ್ನು ಹೇಳಬಾರದು ಅಂತ ತಾತ್ಪರ್ಯ. ಗತಿ ಸಾಮಾನ್ಯ ಅಂತ ಮುಂದೆ 7ನೇ ಸೂತ್ರ. ಆತ್ಮಾವ ಇದಮಗ್ರ ಆಸೀತ್ ಅಂತ ಐತರಿಯ ಉಪನಿಷತ್ತಿದೆ. ಆತ್ಮನ ಆಕಾಶ ಸಂಭೂತಃ ಅಂತ ತೈತರಿಯ ಉಪನಿಷತ್ತಿದೆ. ಆತ್ಮನಿಂದ ಆಕಾಶ ಹುಟ್ಟಿತು ಅಂತ ಅದು ಹೇಳ್ತಾ ಇದೆ. ಆತ್ಮಾವ ಇದಮಗ್ರ ಆಸೀತ್ ಅಂದ್ರೆ ಅದು ಮೊದಲು ಪರಮಾತ್ಮ ಒಬ್ಬನೇ ಇದ್ದ ಅಂತ ವರ್ಣನೆ ಮಾಡಿದೆ. ಇವೇ ಮೊದಲಾದ ವಾಕ್ಯಗಳಂತೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಇನ್ನೊಂದು ವಾಕ್ಯನೂ ಕೂಡ ಇದೆ. ಎಲ್ಲ ವಾಕ್ಯಗಳ ಶೈಲಿ ಅಲ್ಲಿ ಪ್ರವೃತ್ತಿ ಅಂತ ಕೊಟ್ಟಿದ್ದಾರೆ ನೋಡಿ. ವಾಕ್ಯದ ಪ್ರವೃತ್ತಿ ಗತಿ ಒಂದೇ ಥರ ಇದೆ. ಈ ಒಂದೇ ಥರ ಇರೋದರಿಂದ ಅಲ್ಲಿ ಆತ್ಮ ಶಬ್ದದಿಂದ ಪರಮಾತ್ಮನ ಇಟ್ಕೊಂಡಾಗ, ಮತ್ತೆ ಆತ್ಮಾವ ಇದಮಗ್ರ ಆಸೀತ್ ಅನ್ನುವಲ್ಲಿ ಆತ್ಮಶಬ್ದದಿಂದ ಪರಮಾತ್ಮನ ಇಟ್ಕೋತೀವಿ. ಆತ್ಮಶಬ್ದದಿಂದ ಮುಂದೆ ಆತ್ಮನ ಆಕಾಶ ಸಂಭೂತಃ ಅನ್ನೋಲ್ಲಿ ಆತ್ಮಶಬ್ದದಿಂದ ಆಕಾಶವನ್ನು ಇಟ್ಕೋತೀವಿ. ಸದೇವ ಸೌಮ್ಯ ಅಂತನೋ ಅಲ್ಲೂ ಕೂಡ ನಾವು ಸತ್ಶಬ್ದದಿಂದ ಬ್ರಹ್ಮನನ್ನೇ ಇಟ್ಕೋಬೇಕು. ಆ ವಾಕ್ಯಗಳಲ್ಲಿ ಒಂದು ಏಕರೂಪತೆ ಇದೆ. ಎಲ್ಲವೂ ಕೂಡ ಪರಮಾತ್ಮನನ್ನು ಪ್ರತಿಪಾದನೆ ಮಾಡಲಿಕ್ಕೆ ಅವು ಹೊರಟಿರುವುದರಿಂದ ಅದನ್ನೇ ತಗೊಳ್ಬೇಕು ಅಂತ ಅವರ ತಾತ್ಪರ್ಯ. ಹೀಗೆ ವಾಕ್ಯಗಳ ಪ್ರವೃತ್ತಿ ಹೀಗಿರೋದರಿಂದ ನೋಡಿ, ಇಲ್ಲಿ ಪ್ರವೃತ್ತಿ ಅಥವಾ ಗತಿ ಅಂತಿದೆಯಲ್ಲ, ಆ ಪ್ರತಿಪಾದನಾ ಶೈಲಿ ಅಂತ ನಾನು ಹಿಂದೊಂದ್ಸರಿ ಅರ್ಥ ಹೇಳಿದ್ದೆ, ನಿಮಗೆ ನೆನಪಿರಬೇಕು. ಗತಿ ಸಾಮಾನ್ಯಾತ್ ಅಂತ ಬಂದಾಗ ಆ ಗತಿ ಸಾಮಾನ್ಯತನಲ್ಲಿ ಆ ವಾಕ್ಯಗಳು ಹೇಳುವ ಶೈಲಿ ಅಂತ ಹೀಗೊಂದು ನನಗೂ ಒಂದು ಅರ್ಥ ಕಾಣಿಸ್ತದೆ ಅಂತ ನಾನು ಯಾವಾಗ ಒಂದ್ಸರಿ ಹೇಳಿದ್ದೆ. ಸುಮ್ಮನೆ ಈ ಇಂಥದ್ದೊಂದು ಯಾವುದೋ ಒಂದು ಓದಿದ್ರಿಂದ ನನಗೆ ಅರ್ಥ ಕಾಣಿಸಿರ್ಬೋದು. ಹೀಗೆ ಎಲ್ಲ ವಾಕ್ಯಗಳಲ್ಲೂ ಕೂಡ ಬ್ರಹ್ಮವೇ ಪ್ರತಿಪಾದ್ಯ ಆದ್ದರಿಂದ ಈ ವಾಕ್ಯದಲ್ಲೂ ಕೂಡ ಸತ್ಶಬ್ದವಾಚ್ಯವಾದದ್ದು ಬ್ರಹ್ಮವೇ ಹೊರತು ಪ್ರಧಾನ ಅಂತ ತಿಳ್ಕೋಬಾರ್ದು. ಕಾರಣಾಖ್ಯಾಯಿ ವಾಕ್ಯಾನಾಂ ಯಾ ಪ್ರವೃತ್ತಿ ಪ್ರದೃಶ್ಯತೆ ಸದ್ವಾಕ್ಯಸ್ಯಾಪಿ ತತ್ ಸಾಮ್ಯಾತ್ ಸಚ್ಛಬ್ದಾರ್ಥ ಪರಃ ಪುಮಾನ್. ಕಾರಣಾಖ್ಯಾಯಿ ವಾಕ್ಯಾನಾಂ ನಡುವೆ ಸ್ಪೇಸ್ ಇದೆ, ಆ ಸ್ಪೇಸ್ ಬೇಡ. ನಿಮ್ಮ ಪುಸ್ತಕ ನಿಮ್ಮ ಹತ್ರ ಇದ್ರೆ ನೋಡುವುದಾದರೆ ಕಾರಣಗಳನ್ನು ಹೇಳುವ ವಾಕ್ಯಗಳು ಕಾರಣಂ ಆಖ್ಯಾಂತಿ ಇತಿ ಕಾರಣಾಖ್ಯಾಯೀನಿ ಆಖ್ಯಾಯೀನಿ ಚ ತಾನಿ ವಾಕ್ಯಾನಿ ಚ ಕಾರಣಾಖ್ಯಾಯಿ ವಾಕ್ಯಾನಿ. ಆ ವಾಕ್ಯಗಳಲ್ಲಿ ಹೀಗೆ ಅದು ಸಮಸ್ತ ಪದ, ಅದು ಕಾರಣಾಖ್ಯಾಯಿ ವಾಕ್ಯ ಅಂತ. ಅದರ ಷಷ್ಠಿ ವಿಭಕ್ತಿ ಬಹುವಚನ. ಆ ಎಲ್ಲ ವಾಕ್ಯಗಳಲ್ಲಿ ಏನೊಂದು ಪ್ರವೃತ್ತಿ ಅಂದರೆ ಹೇಳುವ ಶೈಲಿ, ಪ್ರತಿಪಾದನಾ ಶೈಲಿ ಅದು ಕಾಣಿಸ್ತದಲ್ಲ, ಅದು ಸದೇವ ಸೌಮ್ಯ ಇದಮಗ್ರ ಆಸೀತ್ ಅನ್ನೋಲ್ಲೂ ಕೂಡ ಕಾಣಿಸ್ತದೆ. ಸದ್ವಾಕ್ಯಸ್ಯಾಪಿ ತತ್ ಸಾಮ್ಯಾತ್ ತತ್ ಸಾಮ್ಯಾತ್ ಅನ್ನೋಲ್ಲಿ ಅಲ್ಲಿಯೂ ಕೂಡ ಸ್ಪೇಸ್ ಇರಬಾರ್ದು. ತತ್ ಸಾಮ್ಯಾತ್ ಆ ಒಂದು ಪ್ರವೃತ್ತಿಯ ಸಮಾನತೆ ಕಾಣಿಸ್ತಾ ಇದೆ.
ಆದ್ದರಿಂದ ಸಚ್ಛಬ್ದದಿಂದ ವಾಚ್ಯನಾದವನು ಪರಮ ಪುರುಷ ಅಂತ ಹೇಳಬೇಕೆ ಹೊರತು ಪ್ರಕೃತಿ ಅಂತ ಹೇಳಬಾರದು ಅಂತ ತಾತ್ಪರ್ಯ ಆಗ್ತದೆ. ಇದಿಷ್ಟು ರಾಮಾನುಜ ಭಾಷ್ಯದಲ್ಲಿ ಹೇಳಿದ ವಿಚಾರ ಆಯಿತು. ಅದ್ರ ಬಗ್ಗೆ ವಿಮರ್ಶವನ್ನು ಕೂಡ ಈ ಪುಸ್ತಕದಲ್ಲಿ ನಾವು ಹೇಳಿದ್ದನ್ನು ನೋಡೋಣ. ವಿಶಿಷ್ಟಾದ್ವೈತ ದರ್ಶನದಲ್ಲಿ ಬ್ರಹ್ಮ ಕಾರಣ ಅಂತ ಒಪ್ಪಿದ್ದಾರೆ. ಆದರೆ ಅದನ್ನು ಒಪ್ಪಬಹುದು, ಬ್ರಹ್ಮ ಕಾರಣ ಅಂತ ಒಪ್ಪಿದ್ದಾರೆ. ಆದರೆ ಪ್ರಧಾನವು ಕಾರಣವೇ ಅಲ್ಲ ಅಂತ ನಿರಾಕರಣೆ ಮಾಡಿಲ್ಲ. ಅವ್ರ ದೃಷ್ಟಿಯಿಂದ, ವಿಶಿಷ್ಟಾದ್ವೈತದ ದೃಷ್ಟಿಯಿಂದ ಏನಾಗ್ತದೆ ಅಂದರೆ, ಪರಮಾತ್ಮನೂ ಕಾರಣ, ಪ್ರಧಾನವೂ ಕಾರಣ ಅಂತ ವಿಶಿಷ್ಟಾದ್ವೈತ ಸಿದ್ಧಾಂತ. ಯಾಕೆ ಪರಮಾತ್ಮನೂ ಕಾರಣ, ವಿಶಿಷ್ಟಾದ್ವೈತನೂ ಈ ಪ್ರಧಾನವೂ ಕಾರಣ ಅಂದರೆ, ಅವರಿಬ್ಬರಿಗೆ ಶರೀರಿ ಭಾವ ಇದೆ. ಅಲ್ಲಿ ಅವರು ನೋಡೋದು ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ, ಪರಮಾತ್ಮನ ಶರೀರ ರೂಪವಾಗಿ ಪ್ರಧಾನವೂ ಕಾರಣ ಅಂತಲೇ ವಿಶಿಷ್ಟಾದ್ವೈತ ಸಿದ್ಧಾಂತ. ನೋಡಿ, ಪರಮಾತ್ಮನಿಗೆ ಶರೀರ ಪ್ರಧಾನ, ಸಮಸ್ತ ಪ್ರಪಂಚವೂ ಅವನ ಶರೀರ, ನಮ್ಗೆ ಗೊತ್ತಿದೆ. ಚೇತನವೂ ಅವನ ಶರೀರ, ಅಚೇತನವೂ ಶರೀರ. ಅಚೇತನದಲ್ಲಿ ಒಂದಾದಂತಹ ಪ್ರಧಾನವೂ ಕೂಡ ಅವನಿಗೆ ಶರೀರವೇ. ಪರಮಾತ್ಮ ಶರೀರಿ. ಹೀಗೆ ಶರೀರ ಮತ್ತು ಶರೀರಿ ಎರಡಕ್ಕೂ ಕೂಡ ಅಭೇದವನ್ನು ಔಪಚಾರಿಕವಾಗಿ ಹೇಳ್ತಾರೆ. ನಾನೇ ಬೆಳಗಿದ್ದೇನೆ, ನಾನು ಕೃಷ್ಣನಾಗಿದ್ದೇನೆ ಅನ್ನೋಲೆಲ್ಲ ಅಂತ ನಾವು ಈ ಹಿಂದೆ ನೋಡಿದ್ದೇವೆ. ಆದ್ದರಿಂದ ಪರಮಾತ್ಮನ ಶರೀರ ರೂಪವಾದ್ದರಿಂದ ಈ ಪ್ರಧಾನ, ಪರಮಾತ್ಮ ಜಗತ್ತಿಗೆ ಕಾರಣ ಆದ್ದರಿಂದ ಅದೂ ಕೂಡ ಜಗತ್ತಿಗೆ ಕಾರಣ ಆಗ್ತದೆ. ಪ್ರಧಾನವೂ ಕಾರಣ ಅಂತಲೇ ವಿಶಿಷ್ಟಾದ್ವೈತ ಸಿದ್ಧಾಂತ. ಅದರಿಂದ ಏನಾಯಿತು, ಈ ಪ್ರಧಾನ ಅಂದರೆ ಪ್ರಕೃತಿ, ಅದು ಕೇವಲ ಜಡಕ್ಕೆ ಕಾರಣ ಅಲ್ಲ, ಚೇತನಕ್ಕೂ ಕೂಡ ಅದೇ ಕಾರಣ ಅಂತ ಆಗ್ತದೆ. ಅದು ವಿಶಿಷ್ಟಾದ್ವೈತ ಸಿದ್ಧಾಂತ. ಅಂದಮೇಲೆ ಈ ಅಧಿಕರಣದಲ್ಲಿ ಏನು ಮಾಡಬೇಕು ಅವರು, ಪ್ರಧಾನ ಕಾರಣ ಅಲ್ವೇ ಅಲ್ಲ ಅಂತ ನಿರಾಕರಣೆ ಮಾಡಬಾರದು. ಆದರೆ ಈಗ ಈ ಅಧಿಕರಣ ನೋಡಿದರೆ ಪ್ರಧಾನ ಕಾರಣ ಅಲ್ವೇ ಅಲ್ಲ ಅಂತ ಸಾರಾಸಗಟಾಗಿ ನಿರಾಕರಣೆ ಮಾಡಿದಂತೆ ಕಾಣಿಸ್ತದೆ. ಅವರ ಮೂಲ ಸಿದ್ಧಾಂತಕ್ಕೂ ಇಲ್ಲಿ ಅವರು ಪ್ರತಿಪಾದನೆ ಮಾಡಿದ ವಿಷಯಕ್ಕೂ ಹೊಂದಾಣಿಕೆ ಆಗುವಂತಿಲ್ಲ. ಆದ್ದರಿಂದ ಈ ಅಧಿಕರಣದಲ್ಲಿ ಪ್ರಧಾನವು ಕಾರಣ ಅಲ್ವೇ ಅಲ್ಲ ಅಂತ ನಿರಾಸ ಮಾಡಬಾರ್ದಿತ್ತು. ಅದನ್ನು ಸ್ಪಷ್ಟಪಡಿಸ್ಬೇಕಿತ್ತು ಅವರು. ತಮ್ಮ ಸಿದ್ಧಾಂತಕ್ಕೆ ಅನುಗುಣವಾಗಿ ಪರಮಾತ್ಮ ಕಾರಣ ಆದಾಗ ಅವನ ಶರೀರವಾದಂಥ ಪ್ರಧಾನವೂ ಕೂಡ ಕಾರಣ ಆಗ್ತದೆ, ಆದರೆ ಮುಖ್ಯವಾಗಿ ಪರಮಾತ್ಮ ಕಾರಣ ಅಂತ ಹೀಗೆ ಸ್ಪಷ್ಟಪಡಿಸ್ಬೇಕಿತ್ತು, ಹೊರತು ಪೂರ್ಣವಾಗಿ ನಿರಾಕರಣೆ ಮಾಡಬಾರ್ದು. ಮತ್ತೆ ಅಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಈ ಕಾರಣಗಳ ಬಗ್ಗೆ ನಾವು ಈ ಹಿಂದೆ ನೋಡಿದ್ದೀವಿ. ನಿಮಿತ್ತ ಕಾರಣಗಳು ಮತ್ತು ಉಪಾದಾನ ಕಾರಣಗಳು ಅಂತ ಎರಡು ಥರ ಇರ್ತವೆ. ಉಪಾದಾನ ಕಾರಣ ಅಂದರೆ ಮೆಟೀರಿಯಲ್ ಕಾಸ್, ಬಂಗಾರ, ಕಟ್ಟಿಗೆ, ಮಣ್ಣು ಮೊದಲಾದದ್ದು. ನಿಮಿತ್ತ ಕಾರಣ ಅಂದರೆ ಅದನ್ನು ಮಾಡುವಂಥ ವ್ಯಕ್ತಿ, ಆ ಕುಂಬಾರ ಮೊದಲಾದ ವ್ಯಕ್ತಿಗಳು, ದೇಶ, ಕಾಲ, ಹಾಗೆ ಕೆಲವು ಇನ್ಸ್ಟ್ರೂಮೆಂಟ್ಗಳು ಇರ್ತವೆ. ಘಟ ಮಾಡಲಿಕ್ಕೆ ಚಕ್ರ ಬೇಕು, ಅದನ್ನು ತಿರುಗಿಸ್ಲಿಕ್ಕೆ ದಂಡ ಬೇಕು. ಇಂಥವೆಲ್ಲ ಏನೇನೋ ಇದ್ದರೆ, ಬಂಗಾರದ ಆಭರಣದಲ್ಲಿ ಕೆಲವು ಯಾವುದೇ ಆಧುನಿಕ ಉಪಕರಣ ಆಗಲಿ ಪ್ರಾಚೀನ ಉಪಕರಣ ಆಗಲಿ, ಅದನ್ನು ಸಣ್ಣ ಸಣ್ಣ ಉಳಿಗಳು, ಸುತ್ತಿಗೆಗಳು ಅಂಥವೆಲ್ಲ ಬೇಕು. ಅವೆಲ್ಲ ನಿಮಿತ್ತ ಕಾರಣ. ಹೀಗೆ ನಿಮಿತ್ತ ಕಾರಣ, ಉಪಾದಾನ ಕಾರಣ ಅಂತ ಎರಡಿವೆ. ಈ ಬ್ರಹ್ಮ ನಿಮಿತ್ತ ಕಾರಣ ಜಗತ್ತಿಗೆ, ಅದನ್ನು ನಮ್ಮ ಸಿದ್ಧಾಂತ ತತ್ವದಲ್ಲಿ ಕೂಡ ಹೇಳ್ತಾರೆ. ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಕೂಡ ಬ್ರಹ್ಮ ನಿಮಿತ್ತ ಕಾರಣ ಅಂತಲೇ ಹೇಳ್ತಾರೆ. ಪ್ರಧಾನ ಯಾವ ರೀತಿ ಕಾರಣ ಅಂತ ಪ್ರಶ್ನೆ ಬಂದಾಗ, ಪ್ರಧಾನವನ್ನು ಕಾರಣ ಅಂತ ಹೇಳ್ತಾರಲ್ಲ ಅವರು, ಅವನ ಶರೀರ ರೂಪವಾದ್ದರಿಂದ. ಅದು ಹೇಗೆ ಕಾರಣ ಅಂದರೆ, ಅವನು ಶರೀರಿ, ಇದು ಶರೀರ ಆದ್ದರಿಂದ ಕಾರಣ ಅಂತ ನೀವು ಹೇಳ್ತೀರ, ಹೌದು. ಆದರೆ ಅವನು ನಿಮಿತ್ತ ಕಾರಣ, ಪ್ರಧಾನ ಮಾತ್ರ ಉಪಾದಾನ ಕಾರಣ ಅಂತ ಹೇಳಬೇಕಾಗ್ತದೆ. ನೀವು ಬ್ರಹ್ಮನಂತೆ ಅದು ನಿಮಿತ್ತ ಕಾರಣ ಅಲ್ಲ ಅಂತ ನೀವು ಸ್ಪಷ್ಟಪಡಿಸ್ಬೇಕು. ಪ್ರಧಾನವು ಬ್ರಹ್ಮನಂತೆ ನಿಮಿತ್ತ ಕಾರಣ ಅಲ್ಲ ಅಂತ ನೀವು ನಿರಾಕರಣೆ ಮಾಡಬೇಕು, ಸ್ಪಷ್ಟ ತೋರಿಸ್ಬೇಕು. ಆದರೆ ಅದೇನು ಸಮಸ್ಯೆ ಆಗಿದೆ, ಆ ಪ್ರಧಾನ ಏನಾದರೂ ನಿಮಿತ್ತ ಕಾರಣ ಅಂತ ಸಾಂಖ್ಯರು ಕೂಡ ಹೇಳೋದಿಲ್ಲ. ಅವರು ಅದನ್ನು ಉಪಾದಾನ ಕಾರಣ ಅಂತಲೇ ಹೇಳ್ತಾರೆ. ಸಾಂಖ್ಯ ಮತದ ನಿರಾಸಕ್ಕಾಗಿ ಈ ಅಧಿಕರಣ ಇದೆ, ಅದ್ವೈತದ ಭಾಷ್ಯದಲ್ಲಿಯೂ ಮತ್ತು ವಿಶಿಷ್ಟಾದ್ವೈತ ಭಾಷ್ಯದಲ್ಲಿಯೂ. ನಮ್ಮ ಸಿದ್ಧಾಂತದಲ್ಲಿ ಸಾಂಖ್ಯ ಮತ ನಿರಾಕರಣೆಗಾಗಿ ಹೊರಟದ್ದೇನಲ್ಲ. ಒಟ್ಟಾರೆ ಬ್ರಹ್ಮಸೂತ್ರದ ಅಧ್ಯಯನಕ್ಕೆ ಈ 5 ಅಧಿಕರಣಗಳು ಪೀಠಿಕಾ ಅಷ್ಟೇ. ಸಾಂಖ್ಯ ಮತದ ನಿರಾಕರಣಕ್ಕಾಗಿ ಈ ಅಧಿಕರಣ ಹೊರಟಿದೆ ಅಂದಮೇಲೆ ಅವರು ನಿಮಿತ್ತ ಕಾರಣ ಅಂತ ಹೇಳ್ತಾ ಇಲ್ಲ ಅಂತನ್ನೋದನ್ನು ಗಮನದಲ್ಲಿಟ್ಕೊಂಡಿರ್ಬೇಕು. ಹೀಗೆ ಅವ್ರು ಹೇಳದೇ ಇರುವ ಪ್ರಮೇಯವನ್ನು ನೀವ್ಯಾಕೆ ನಿರಾಕರಣೆ ಮಾಡ್ತಾ ಇದ್ದೀರಿ ಅಂತ ಹೀಗೊಂದು ಪ್ರಶ್ನೆ ಬರ್ತದೆ.
ಈಗ ಸಾಮಾನ್ಯವಾಗಿ ನಾವು ಇಲ್ಲಿ ಕನ್ನಡದಲ್ಲಿರೋ ಅನುವಾದ ಓದಿದ್ದೇವೆ. ವಸ್ತುತಃ ಅಲ್ಲಿ ಸ್ವಲ್ಪ ಚಂದ್ರಿಕಾದಲ್ಲಿ ಏನು ವಾಕ್ಯಗಳಿವೆ ಅದನ್ನೇ ನೋಡಬೇಕಾಗ್ತದೆ. ಅನೇಕ ಸರಿ ಅಲ್ಲಿರುವ ಚಂದ್ರಿಕಾದಲ್ಲಿರುವ ಆಶಯವನ್ನೆಲ್ಲ ಅನುವಾದಕಾರರು, ಅವರು ದೊಡ್ಡ ವಿದ್ವಾಂಸರು, ನಮ್ಮ ಗುರುಗಳು ಅವರೆಲ್ಲ ಕವರ್ ಮಾಡಿರ್ತಾರೆ, ಇಲ್ಲ ಅಂತಲ್ಲ. ನಮಗೆ ಬೇಕಾದ ಒಂದು ಯಾವುದೋ ಸ್ಪಷ್ಟೀಕರಣ ಈ ಕನ್ನಡದ ಮಾತಿನಲ್ಲಿ ಸಿಗದೇ ಇರಬಹುದು. ಅನುವಾದವನ್ನು ಓದುವುದರಿಂದ ಅದೊಂದು ಯಾವತ್ತು ಕೊರತೆ ಇರ್ತದೆ. ಆ ಬಗ್ಗೆ ನಿಮ್ದೊಂದು ಸ್ವಲ್ಪ ಗಮನ ಇರಬೇಕು. ಅಂತೂ ಸಾಂಖ್ಯರನ್ನು ನಿರಾಕರಣೆ ಮಾಡಲಿಕ್ಕೆ ಅಧಿಕರಣ ಹೊರಟಿದೆ ಅಂತಂದ್ಮೇಲೆ ಅವ್ರು ಹೇಳದೇ ಇದ್ದ ಪ್ರಮೇಯವನ್ನು ನೀವು ನಿರಾಕರಣೆ ಮಾಡುವುದು ಹೇಗೆ? ಆದ್ರಿಂದ ಒಟ್ಟಾರೆ ನಿಮ್ಮ ಅಧಿಕರಣದ ಉದ್ದೇಶ ಅಸ್ಪಷ್ಟ ಆಗೋಯ್ತು, ಗೊಂದಲ ಮೂಡಿಸ್ತಾ ಇದೆ ಇದು ಓದುಗರಿಗೆ ಅಂತಾರೆ. ಪ್ರಧಾನ ಈಶ್ವರನಿಗೆ ಅಧೀನವಾಗಿ ಕಾರಣ ಆಗ್ತದೆ, ಸ್ವತಂತ್ರವಾಗಿ ಅಲ್ಲ ಅಂತ ಈ ಅಧಿಕರಣ ಹೇಳ್ತಾ ಇಲ್ಲ. ಅದು ಹೇಳಬೇಕಿತ್ತು, ಮೂಲ ಉದ್ದೇಶ ಅದು. ಪ್ರಧಾನ ಅಂತ ಅನ್ನೋದು ಈಶ್ವರನಿಗೆ ಅಧೀನವಾಗಿ ಕಾರಣ ಆಗ್ತದೆ, ಸ್ವತಂತ್ರವಾಗಿ ಅಲ್ಲ. ಇದು ನಿಮ್ಮ ಸಿದ್ಧಾಂತ, ಇದನ್ನು ನೀವು ಒಪ್ತೀರಿ, ನಾವು ಒಪ್ತೀರಿ. ಆದರೆ ಅದನ್ನು ಸ್ಪಷ್ಟಪಡಿಸ್ತಿಲ್ಲ ಈ ಅಧಿಕರಣ. ಆದ್ದರಿಂದ ಈ ಅಧಿಕರಣದ ಉದ್ದೇಶವೇ ಅಸ್ಪಷ್ಟವಾಗಿದೆ. ನಿಮ್ಮ ನಿರೂಪಣೆಯಲ್ಲಿ ಆ ಕಾರಣದಿಂದ ಕೊರತೆ ಇದೆ ಅಂತ ಅದರ ತಾತ್ಪರ್ಯ. ಆತ್ಮಾವ ಇದಮಗ್ರ ಆಸೀತ ನೋಡಿ, ಆತ್ಮ ಮಾತ್ರ ಅಂದ್ರೆ ಪರಮಾತ್ಮ ಮಾತ್ರ ಮೊದಲಿದ್ದ, ಉಳಿದವರು ಯಾರು ಇರಲಿಲ್ಲ ಅಂತ ಹೇಳ್ದಂಗೆ ಆಗ್ತದೆ. ಜೀವರಂತ ಎಲ್ಲರೂ ಇದ್ದೇ ಇದ್ರು ಅನಾದಿ ಕಾಲದಿಂದ ಇರೋದರಿಂದ. ಬ್ರಹ್ಮಾದಿ ದೇವತೆಗಳು ಇದ್ರು, ಅವರಿಗೂ ಕೂಡ ಪ್ರಳಯ ಕಾಲದಲ್ಲಿಯೂ ಚತುರ್ಮುಖ ಬ್ರಹ್ಮನಿಗೆ, ಮುಖ್ಯ ಪ್ರಾಣನಿಗೆ ಪ್ರಳಯ ಕಾಲದಲ್ಲಿಯೂ ಜ್ಞಾನ ಏನು ಹೋಗೋದಿಲ್ಲ ಅಂತಿದೆ. ಲಕ್ಷ್ಮೀದೇವಿ ಅಂತೂ ಇದ್ದೇ ಇರ್ತಾಳೆ. ಆದ್ರಿಂದ ಪರಮಾತ್ಮ ಒಬ್ಬನೇ ಇದ್ದ ಅಂತ ಅನ್ನೋದಕ್ಕೆ ಏನರ್ಥ? ಅದನ್ನು ಉಳಿದವ್ರು ಇಲ್ಲ ಅಂತ ಅರ್ಥ ಆಗ್ತದಲ್ಲ, ಅದಕ್ಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನಮ್ಮ ಸಿದ್ಧಾಂತದಲ್ಲಿ ಹೀಗೆ ಉತ್ತರ ಕೊಟ್ಟಿದ್ದಾರೆ. ಎಂದು ಯಾವ ಕಾಲದಲ್ಲಿಯೂ ಕೂಡ ಯಾವುದೇ ರೀತಿಯಾದ ನಾಶ ಇಲ್ಲದವನು ಪರಮಾತ್ಮ, ಯಾವುದೇ ರೀತಿಯಾದ ಹುಟ್ಟಿಲ್ಲದವನು ಪರಮಾತ್ಮ. ಆದ್ದರಿಂದ ಆತ್ಮಾವ ಇದಮಗ್ರ ಆಸೀತ್ ಅಂತನೋರ್ಲಿ ಪರಮಾತ್ಮ ಒಬ್ಬನೇ ಇದ್ದ ಅಂತಂದ್ರೆ ಯಾವುದೇ ರೀತಿಯಾದ ನಾಶವೂ ಅವನಿಗೆ ಆಗಿರ್ಲಿಲ್ಲ ಹಿಂದಿನ ಪ್ರಳಯದಲ್ಲಿ. ಮತ್ತೆ ಯಾವುದೇ ರೀತಿಯಾದ ಹುಟ್ಟು ಅವನಿಗೆ ಇನ್ನು ಮುಂದೆ ಆಗಬೇಕಾಗಿಲ್ಲ. ಸೃಷ್ಟಿ ಪ್ರಾರಂಭ ಕಂಡಾಗ ಕೂಡ ಯಾವುದೇ ರೀತಿಯಾದ ಹುಟ್ಟು ಅವನಿಗೆ ಆಗಬೇಕಾಗಿಲ್ಲ. ಅದರಿಂದ ಅವನೊಬ್ಬನೇ ಇದ್ದ. ಲಕ್ಷ್ಮೀದೇವಿಗೆ ಒಂದು ರೀತಿಯಾದ ಹುಟ್ಟು ಆಗಬೇಕಾಗಿದೆ. ಅದನ್ನು ನಾವು ಹೇಳ್ತೇವೆ ಪರಾಧೀನ ವಿಶೇಷಾವಾಪ್ತಿ ಅಂತ. ಅವಳಿಗೆ, ಲಕ್ಷ್ಮೀದೇವಿಗೆ ಅವಳ ಸ್ವರೂಪ ಅಂತೂ ಹುಟ್ಟೋದಿಲ್ಲ, ಅವಳ ದೇಹವೂ ಹುಟ್ಟೋದಿಲ್ಲ, ಅವಳದು ಅಪ್ರಾಕೃತವಾದ ದೇಹವೇ. ಆದರೆ ಒಂದು ರೀತಿಯಾದ ಉತ್ಪತ್ತಿ ಅವಳಿಗೂ ಇದೆ ಅಂತ ಶಾಸ್ತ್ರ ನಮ್ಮಲ್ಲಿ ಹೇಳ್ತದೆ. ಅದೇನು? ಪರಾಧೀನ ವಿಶೇಷಾವಾಪ್ತಿ. ಪರ ಅಂದರೆ ಪರಮಾತ್ಮ, ಪರಮಾತ್ಮನಿಗೆ ಅಧೀನವಾಗಿ ಒಂದು ವಿಶೇಷ ಹಿಂದೆ ಇಲ್ಲದೇ ಇದ್ದೊಂದೇನೋ ಬರ್ತದೆ. ಅದೇನು ಅಂದರೆ ಸೃಷ್ಟಿ ಮಾಡಬೇಕು ಅನ್ನುವ ಬಯಕೆ ಮತ್ತು ತಾನು ಸೃಷ್ಟಿ ಮಾಡುವ ವಸ್ತುಗಳ ಮೇಲಿನ ಅಭಿಮಾನ, ಇದು ಅವಳಿಗೆ ಬರ್ತದೆ. ಇದು ಈ ಹಿಂದೆ ಇಲ್ಲದೇ ಇದ್ದದ್ದು ಈಗ ಬರ್ತದೆ, ಅದನ್ನು ಉತ್ಪತ್ತಿ ಅಂತ ಹೇಳ್ತಾರೆ. ಅದರಿಂದ ಲಕ್ಷ್ಮೀದೇವಿ ಆವಾಗ ಸ್ವರೂಪತಃ ಇದ್ದಳು, ದೇಹವೂ ಇತ್ತು. ಆದರೆ ಪರಾಧೀನ ವಿಶೇಷಾವಾಪ್ತಿ ಅನ್ನುವ ಉತ್ಪತ್ತಿ, ಒಂದು ರೀತಿಯ ಉತ್ಪತ್ತಿ ಅದು ಹಿಂದೆ ಇರಲಿಲ್ಲ ಅವಳಿಗೆ. ಅವ ಪರಮಾತ್ಮ ಮಾತ್ರ ಒಬ್ಬ ಇದ್ದ. ಲಕ್ಷ್ಮೀದೇವಿ ಆವಾಗ ಇರಲಿಲ್ಲ. ಈ ಪರಾಧೀನ ವಿಶೇಷಾವಾಪ್ತಿ ಎಂಬ ಉತ್ಪತ್ತಿಯನ್ನು ಪಡೆದಿರಲಿಲ್ಲ. ಆದ್ದರಿಂದ ಅವಳು ಕೂಡ ಇದ್ದೂ ಇಲ್ಲದಂತೆ ಅಂತದ್ರ ತಾತ್ಪರ್ಯ ಆಗ್ತದೆ. ಇನ್ನು ಚತುರ್ಮುಖಾದಿಗಳಂತೂ ಆವಾಗ ಈ ತಮ್ಮ ತತ್ವಾಭಿಮಾನಿ ದೇವತೆಗಳಾಗಿ ಅವರವರು ಮಾಡಬೇಕಾದ ಕಾರ್ಯಭಾರ ಇತ್ಯಾದಿಗಳನ್ನು ಯಾವುದನ್ನು ಮಾಡ್ತಾ ಇರಲಿಲ್ಲ. ಇನ್ನು ಬ್ರಹ್ಮಾಂಡವೇ ಸೃಷ್ಟಿಯಾಗಿರಲಿಲ್ಲ, ಜೀವರು ಸೃಷ್ಟಿಯಾಗಿರಲಿಲ್ಲ. ಅದಾದ್ಮೇಲೆ ಅವ್ರು ತಮ್ಮ ಕಾರ್ಯಭಾರ ಮಾಡ್ತಾ ಹೋಗ್ತಾರೆ. ಕೆಲವರು ಚತುರ್ಮುಖಾದಿ ದೇವತೆಗಳು ಪರಮಾತ್ಮ ತಮ್ಮ ಸ್ವರೂಪಭೂತವಾದ ಯೋಗ್ಯತೆಯಿಂದ ಪರಮಾತ್ಮನ ಧ್ಯಾನ ಮಾಡ್ತಿರ್ತಾರೆ ಅಂತನೂ ಸರಿ. ಆದರೆ ಅವರಿಗೆ ಹುಟ್ಟಬೇಕಾದಂತಹ ಭೌತಿಕ ದೇಹ ಅದು ಇನ್ನೂ ಹುಟ್ಟೇ ಇಲ್ಲ. ಇದನ್ನು ಗಮನಿಸ್ಬೇಕು. ಲಕ್ಷ್ಮೀದೇವಿಗಂತೂ ಭೌತಿಕ ದೇಹ ಇಲ್ಲವೇ ಇಲ್ಲ. ಆದರೂ ಪರಾಧೀನ ವಿಶೇಷಾಪ್ತಿ ಅನ್ನುವ ಹುಟ್ಟು ಇನ್ನೂ ಆಗಿಲ್ಲ. ಅದರಿಂದ ಅವಳಿಗೆ ಉತ್ಪತ್ತಿ ಇಲ್ಲ ಅಂತ ಅರ್ಥ. ಚತುರ್ಮುಖಾದಿಗಳಿಗಂತೂ ಆವಾಗಿರೋದು ಸ್ವರೂಪ ದೇಹ, ಅದ್ರ ಹೊರಗೆ ಲಿಂಗ ದೇಹ, ಅದರ ಹೊರಗೆ ಅವೆರಡೇ ದೇಹ ಇರೋದು. ಅನಿರುದ್ಧ ದೇಹ ಕೂಡ ಅವರಿಗೆ ಸೃಷ್ಟಿ ಪ್ರಾರಂಭದಲ್ಲಿ ಬರೋದು, ಆ ಸೃಷ್ಟಿ ಆದಮೇಲೆ ಬರೋದು ಭೌತವಾದ ದೇಹ. ಚತುರ್ಮುಖನಿಗೂ ಭೌತವಾದ ದೇಹ ಇದ್ದೇ ಇದೆ. ಆದ್ದರಿಂದ ಭೌತ ದೇಹ ಮತ್ತು ಅನಿರುದ್ಧ ದೇಹ ಇವೆರಡೂ ಅವ್ರಿಗಿನ್ನೂ ಕೊಟ್ಟಿಲ್ಲ ಪರಮಾತ್ಮ ಅನ್ನೋ ದೃಷ್ಟಿಯಿಂದ ಅವರು ಕೂಡ ಇದ್ದೂ ಇಲ್ಲದಂತೆ. ಲಕ್ಷ್ಮೀದೇವಿಗೆ ಭೌತ ದೇಹ, ಅನಿರುದ್ಧ ದೇಹ ಯಾವುದೂ ಇಲ್ಲವೇ ಇಲ್ಲ, ಲಿಂಗದೇಹವೂ ಇಲ್ಲ. ಆದರೂ ಕೂಡ ಪರಾಧೀನ ವಿಶೇಷಾವಾಪ್ತಿ ಎಂಬ ಹುಟ್ಟು ಅವಳಿಗಿನ್ನೂ ಕೊಟ್ಟಿಲ್ಲ ಪರಮಾತ್ಮ. ಆದ್ದರಿಂದ ಅವನೊಬ್ಬನೇ ಇದ್ದಾನೆ ಅಂತ ಅದರ ಅರ್ಥ. ಅದರಿಂದ ಆತ್ಮಾವ ಇದಮಗ್ರ ಆಸೀತ್ ಅಂದರೆ ಸರ್ವಕಾರಿ ಸಮರ್ಥನಾಗಿ ಯಾವುದೇ ರೀತಿಯಿಂದಲೂ ಅಪರಿಪೂರ್ಣತೆ ಇಲ್ಲದೆ ಪರಿಪೂರ್ಣನಾಗಿಯೇ ಇರುವವನು ಪರಮಾತ್ಮ ಅಂತ ಅರ್ಥ. ಲಕ್ಷ್ಮೀದೇವಿಗೆ ಅಪರಿಪೂರ್ಣತಾ ಅನ್ನುವ ನಾಶ ಇದೆ. ಅದನ್ನು ಗೀತಾ ಪ್ರಸ್ಥಾನದಲ್ಲಿ ಹೇಳ್ತಾರೆ.
ಅನಿತ್ಯತ್ವ, ದೇಹ ಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತಾ, ಇವರು ನಾಲ್ಕು ಥರದ ನಾಶ. ಅದರಲ್ಲಿ ದುಃಖ ಪ್ರಾಪ್ತಿ ಮತ್ತು ಅಪೂರ್ಣತಾ ಅನ್ನುವುದು ಒಂದು ನಾಶ. ಲಕ್ಷ್ಮೀದೇವಿಗೆ ಅಪೂರ್ಣತಾ ಅನ್ನುವ ಒಂದು ನಾಶನೂ ಅವಳಿಗೂ ಇರೋದ್ರಿಂದ ಒಂದು ರೀತಿಯಾದ ನಾಶ, ಸಾವು ಅವಳಿಗೂ ಇದೆ. ಇನ್ನು ಪರಾಧೀನ ವಿಶೇಷ ವ್ಯಾಪ್ತಿ ಅನ್ನುವ ಹುಟ್ಟು ಅವಳಿಗೂ ಇದೆ. ಆದ್ದರಿಂದ ಅವಳು ಕೂಡ ಮೊದಲು ಇದಮಗ್ರೆ ಅಂದ್ರೆ ಮೊದಲು ಇದ್ರೂ ಕೂಡ ಇಲ್ಲದೇ ಇದ್ದಂತೆ. ಯಾಕೆಂದ್ರೆ ಅವಳಿಗೆ ಈ ಥರದ ಉತ್ಪತ್ತಿ ಇನ್ನೂ ಬಂದಿಲ್ಲ ಆದ್ರಿಂದ ಅಂತ ನಾವು ತಾತ್ಪರ್ಯ ತಿಳ್ಕೋಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.